ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಡೆವಿಲ್ ಆಗಿ ಮುನ್ನುಗ್ತಾ ಇರುವಂತದ್ದು. ಅವರ ಅಭಿಮಾನಿಗಳಂತೂ ಈ ಒಂದು ಚಿತ್ರ ರಿಲೀಸ್ ಆದ ಬಳಿಕ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇರುವಂತದ್ದು ಡೆವಿಲ್ ಚಿತ್ರ. ಒಳ್ಳೆ ಟಾಕ್ಸ್ ಬರ್ತಾ ಇದೆ ಡೆವಿಲ್ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೆವಿಲ್ ಸಿನಿಮಾ ಅಬ್ಬರಿಸ್ತಾ ಇದೆ. ಎರಡನೇ ದಿನವೂ ಕೂಡ ಮುಂದುವರೆದಿರುವಂತದ್ದು ಡೆವಿಲ್ ಆರ್ಭಟ. ಮೊದಲ ದಿನ ಅಂದಾಜು 13 ರಿಂದ 15 ಕೋಟಿ 20 ಕೋಟಿವರೆಗೂ ಕೂಡ ರೀಚ್ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಒಂದು ಲೆಕ್ಕಾಚಾರ ತೋರಿಸ್ತಾ ಇದೆ. ಅಂದರೆ ಮೊದಲ ದಿನದ ಗಳಿಕೆಯನ್ನು ಗಮನಿಸ್ತಾ ಇದ್ರೆ ಬುಕ್ ಮೈ ಶೋನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿತ್ತು ನಿನ್ನೆ. ಎರಡನೇ ದಿನವೂ ಕೂಡ ಸೆಲೆಬ್ರೇಷನ್ ಮುಂದುವರಿಕೆ. ದರ್ಶನ್ ಡಬಲ್ ರೋಲ್ಗೆ ಫ್ಯಾನ್ಸ್ಗಳಂತೂ ಫಿದಾ ಆಗಿದ್ದಾರೆ. ಶನಿವಾರ ಭಾನುವಾರ ಕಲೆಕ್ಷನ್ ಹೇಗಿರುತ್ತೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ವೀಕೆಂಡ್ ಕಲೆಕ್ಷನ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ನಾಳೆ ನಾಡಿದ್ದು ಹೌಸ್ಫುಲ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಕೂಡ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೂವಿ ಅಂತೂ ಹಿಟ್ ಆಗುತ್ತೆ, ನೋ ಡೌಟ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ನ್ಯೂಟ್ರಲ್ ಇರುವಂಥ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಅಭಿಮಾನಿಗಳು ತಮ್ಮ ಹೀರೋ ಬಗ್ಗೆ ಹೊಗಳ್ಕೊಳ್ತಾರೆ, ನೋ ಡೌಟ್. ಆದರೆ ನ್ಯೂಟ್ರಲ್ ಇರುವಂಥ ಪ್ರೇಕ್ಷಕರು ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು ಆರಾಮಾಗಿ. ಪೈಸಾ ವಸೂಲ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಹೇಗಿರುತ್ತೆ ರಿಯಾಕ್ಷನ್ ಕಾದ್ ನೋಡಬೇಕು. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬುಕ್ಕಿಂಗ್ ಕೂಡ ಆಗ್ತಾ ಇದೆ. ನಿನ್ನೆ ಅಂತೂ ಆರ್ಭಟ ಜೋರಾಗಿತ್ತು. ನಿನ್ನೆ ನೋಡಿದಂಥವ್ರಿಗೆ ಅಭಿಮಾನಿಗಳ ಆರ್ಭಟ ನೋಡೇ ಅರ್ಧ ಮೂವಿ ನೋಡ್ಲಿಕ್ಕೆ ಆಗಿರೋದಿಲ್ಲ. ಯಾಕೆಂದ್ರೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ವಿಜೃಂಭಿಸಿದ್ರು. ಅಭಿಮಾನ ಅಂದ್ರೆ ಏನು, ಯಾವ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಇದ್ದಾರೆ ಅನ್ನುವಂಥದ್ದನ್ನ ರಾಜ್ಯಕ್ಕೆ ಮತ್ತೊಮ್ಮೆ ತೋರಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ನಿನ್ನೆ ಡೆವಿಲ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಅಭಿಮಾನಿಗಳು ತೋರಿಸಿದ್ರು. ರಾಜ್ಯದ ಜನಕ್ಕೆ ದೊಡ್ಡ ಮಟ್ಟದಲ್ಲೇ ವಿಜೃಂಭಣೆಯಿಂದ ಬರಮಾಡ್ಕೊಳ್ಳಾಗಿತ್ತು. ಇವತ್ತು ಹೇಗಿದೆ ಬುಕ್ಕಿಂಗು ಮತ್ತೆ ಜನ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ 2 ಡೇಸ್ ಯಾವ ರೀತಿಯಾಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆ ಟೀಮ್ನ ಲೆಕ್ಕಾಚಾರ ಇದೆ? ಖಂಡಿತವಾಗ್ಲೂ ಪೃಥ್ವಿ, ನೀವು ಹೇಳ್ದ ಹಾಗೆ ಏನು ಸೆಲೆಬ್ರೇಷನ್ ಅಂದ್ರೆ ಏನು ಅನ್ನುವಂಥದ್ದನ್ನ ನಿನ್ನೆ ದರ್ಶನ್ ಅಭಿಮಾನಿಗಳು ತೋರಿಸಿದ್ದಾರೆ ಅಂತ ಅನ್ಬೋದು. ಏನು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಸಿನಿಮಾಗೆ ನೀವುಗಳೇ ಶಕ್ತಿ, ನನ್ನ ಶಕ್ತಿ ನೀವೇ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳಲ್ಲಿ ಒಂದು ಮನವಿ ಮಾಡಿದ್ರು. ಅದೇ ರೀತಿಯಾಗಿ ರಾಜ್ಯಾದ್ಯಂತ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ದರ್ಶನ್ ಅವರ ಅಭಿಮಾನಿಗಳನ್ನ ಭೇಟಿ ಮಾಡಿ ಈ ಒಂದು ಸಿನಿಮಾವನ್ನ ಗೆಲ್ಲಿಸಿ ನೀವು ನಮ್ಮ ಜೊತೆಲಿ ಇದ್ದೀರಿ, ಆದ್ರೆ ಈ ಒಂದು ಸಿನಿಮಾಗೆ ಜಾಸ್ತಿ ಪ್ರೀತಿ ತೋರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಸೊ ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಕೂಡ ಒಂದು ಪ್ರೀತಿಯನ್ನ ತೋರಿಸಬಹುದು ಅನ್ನುವಂಥದ್ದನ್ನ ನೆನ್ನೆ ತೋರಿಸಿದ್ದಾರೆ. ಸೊ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಹಬ್ಬದ ರೀತಿಯ ಒಂದು ಸಂಭ್ರಮ ಮಾಡುವ ಮುಖಾಂತರ ಈ ಒಂದು ಡೆವಿಲ್ ಸಿನಿಮಾವನ್ನ ಸ್ವಾಗತಿಸಿದ್ರು. ಜೊತೆಗೆ ಆ ಒಂದು ಸಿನಿಮಾವನ್ನು ಕೂಡ ನೋಡಿ ಎಂಜಾಯ್ ಮಾಡಿದ್ರು. ದರ್ಶನ್ ಅವರು ಎರಡು ದ್ವಿಪಾತ್ರದಲ್ಲಿ ಕಾಣಿಸಿರೋದ್ರಿಂದ ಆ ಒಂದು ಅದ್ಭುತವಾಗಿ ಅವರ ಅಭಿಮಾನಿಗಳಿಗೆ ಏನ್ ಬೇಕೋ ಆ ಒಂದು ಕಂಟೆಂಟ್ ಚಿತ್ರದಲ್ಲಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಭ್ರಮಿಸಿದ್ರು. ಸೊ ಅದೇ ರೀತಿಯಾಗಿ ಈಗ ನೀವು ಹೇಳಿದಾಗೆ ಒಂದು 4 ದಿನಗಳ ವೀಕೆಂಡ್ ಸಿಕ್ಕಿ ಪ್ಲಾನ್ ಮಾಡ್ಕೊಂಡು ಇವರು ಒಂದು ಸಿನಿಮಾವನ್ನ ರಿಲೀಸ್ ಮಾಡಿದ್ದು ಆ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅನ್ಬೋದು. ಏನಕ್ಕೆ ಅಂದ್ರೆ ಒಂದು ಗುರುವಾರ, ಶುಕ್ರವಾರ, ಶನಿವಾರ 4 ದಿನ, ಈ ಒಂದು 4 ದಿನಗಳಲ್ಲಿ ಏನಾದ್ರೂ ಚಿತ್ರ ಒಂದು ಒಳ್ಳೆ ಕಲೆಕ್ಷನ್ ಮಾಡಿದೆ ಆದ್ರೆ ನಿರ್ಮಾಪಕ ಕಂಪ್ಲೀಟ್ ಆಗಿ ಸೇಫ್ ಆಗ್ತಾರೆ. ಯಾಕಂದ್ರೆ ಮಾಸಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಕೂಡ ಒಂದು ಅದ್ಭುತವಾದಂತ ಒಂದು ಓಪನಿಂಗ್ ಸಿಕ್ಕಿದೆ ಆಗಿದೆ. ಆದ್ರೆ ಒಂದು 4 ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು 35 ರಿಂದ 40 ಕೋಟಿವರೆಗೂ ಕೂಡ ಹೋಗ್ಬೋದು. ಆದ್ರೆ ನಿನ್ನೆ ಇದ್ದಂತ ಕಲೆಕ್ಷನ್ ಇವತ್ತು ಸ್ವಲ್ಪ ಡ್ರಾಪ್ ಆಗಿದೆ. ಯಾಕಂದ್ರೆ ಶುಕ್ರವಾರ ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಟಿಕೆಟ್ ಬುಕ್ ಆಗ್ತಿದ್ರು ಕೂಡ ಒಂದು ರಾತ್ರಿ ಸಂಜೆ ಮತ್ತೆ ಪ್ರೈಮ್ ಟೈಮ್ ಅಂತ ಏನಿದೆ ಹೇಳ್ತೀವಿ ಆ ಸಮಯದಲ್ಲಿ ಟಿಕೆಟ್ಗಳು ಚೆನ್ನಾಗಿ ಹೋಗ್ತಾ ಇದೆ. ಈಗಲೂ ಕೂಡ ಗಂಟೆಗೆ 3 ರಿಂದ 4 ಸಾವಿರ ಟಿಕೆಟ್ ಸೇಲ್ ಆಗುವ ಮುಖಾಂತರ ಇವತ್ತು ಕೂಡ ಡೆವಿಲ್ ಒಂದೊಳ್ಳೆ ಕಲೆಕ್ಷನ್ ಮಾಡುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಬಾಲಯ್ಯ ಅಭಿನಯದ ಅಖಂಡ ಸಿನಿಮಾ ಇರೋದ್ರಿಂದ ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಮಸ್ಯೆ ಆದ್ರೂ ಕೂಡ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಡೆವಿಲ್ಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಲ್ಲ. ಏನಕ್ಕೆ ಕರ್ನಾಟಕದ ಬಹುತೇಕ ಚಿತ್ರಮಂದಿರದವರು ನಮಗೆ ಡೆವಿಲ್ ಸಿನಿಮಾ ಬೇಕು, ನಮಗೆ ಕನ್ನಡದ ಸಿನಿಮಾ ಮೊದಲ ಆದ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿನಿಮಾವನ್ನ ತಗೊಂಡೋಗಿ ಹಾಕಿರೋದ್ರಿಂದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸ್ವಲ್ಪ ಸ್ಕ್ರೀನ್ಗಳು ಏರುಪೇರು ಆದ್ರೂ ಕೂಡ ಯಾವುದೇ 220 ಚಿತ್ರಮಂದಿರಗಳೇನಿದೆ ಆ ಒಂದು ಚಿತ್ರಮಂದಿರಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಅದೇ ರೀತಿಯಾದಂತಹ ಕಲೆಕ್ಷನ್ ಕೂಡ ಇರುತ್ತೆ. ಇನ್ನು ಶನಿವಾರ ಭಾನುವಾರ ಇವತ್ತು ಸ್ವಲ್ಪ ಡ್ರಾಪ್ ಆದ್ರೂ ಕೂಡ ಶನಿವಾರ ಭಾನುವಾರ ಏನಿದೆ ಅದು ಮತ್ತೆ ಪಿಕಪ್ ಆಗುವ ಮುಖಾಂತರ ಡೆವಿಲ್ ಚಿತ್ರದ ನಿರ್ಮಾಪಕರಿಗೆ ಒಂದು ಸೇಫ್ ಆಗುವಂತ ಸೂಚನೆ ಸಿಕ್ಕಿರುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.